ಎಲ್ಲರಿಗೂ ನಮಸ್ಕಾರ. ಭಾರತ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೊದಲನೇ ಚಾಪ್ಟರ್ ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಟೈಪ್ಸ್ ಆಫ್ ನಂಬರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅಂದರೆ ಎಲ್ಲ ಪಾಸಿಟಿವ್ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ನಾವು ಕೌಂಟಿಂಗ್ ನಂಬರ್ಸ್ ಅಂತ ಕೂಡ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸ್ ಯಾವಾಗಲೂ 1ರಿಂದ ಶುರುವಾಗುತ್ತೆ ಮತ್ತು ಇದನ್ನು ಕ್ಯಾಪಿಟಲ್ ಎನ್ನಿಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಹೋಲ್ ನಂಬರ್ಸ್ ಅಂದರೆ 0 ಮತ್ತು ನ್ಯಾಚುರಲ್ ನಂಬರ್ಸ್, ಈ ಒಂದು ಗುಂಪನ್ನು ನಾವು ಗುಂಪನ್ನು ನಾವು ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಹೋಲ್ ನಂಬರ್ಸ್ ಯಾವಾಗಲೂ 0ಇಂದ ಶುರುವಾಗುತ್ತೆ. ಇದನ್ನು ನಾವು ಕ್ಯಾಪಿಟಲ್ W ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ಇಂಟೀಜರ್ಸ್, ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಎಲ್ಲ ಪಾಸಿಟಿವ್ ನಂಬರ್ಸು, ನೆಗೆಟಿವ್ ನಂಬರ್ಸು ಮತ್ತು 0 ಇವುಗಳನ್ನ ನಾವು ಇಂಟೀಜರ್ಸ್ ಅಂತ ಹೇಳ್ತೀವಿ. ಇಂಟೀಜರ್ಸ್ನ ಯಾವಾಗಲೂ ಕ್ಯಾಪಿಟಲ್ Z ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ಈವನ್ ನಂಬರ್ಸ್, ಸಮಸಂಖ್ಯೆಗಳು. ಯಾವ ನಂಬರ್ಸು 2ಇಂದ ಪರ್ಫೆಕ್ಟಾಗಿ ಡಿವೈಡ್ ಆಗುತ್ತೋ ಅಂಥ ಒಂದು ನಂಬರ್ಸ್ಗಳನ್ನ ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದರೆ ಯಾವ ನಂಬರ್ಸ್ಗಳು 2ಇಂದ ಡಿವೈಡ್ ಆಗಲ್ಲ ಅಂಥ ಒಂದು ನಂಬರ್ಸ್ಗಳನ್ನ ನಾವು ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಪ್ರೈಮ್ ನಂಬರ್ಸು. ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ ಅಂದರೆ ಯಾವ ನಂಬರ್ಸ್ಗಳಿಗೆ ಎರಡು ಫ್ಯಾಕ್ಟರ್ ಇರುತ್ತೆ. ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಒಂದು 1 ಆಗಿರುತ್ತೆ ಮತ್ತು ಅದೇ ನಂಬರ್ ಆಗಿರುತ್ತೆ, 1 ಆ್ಯಂಡ್ ಇಟ್ ಸೆಲ್ಫ್. ಅಂಥ ಒಂದು ನಂಬರ್ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್ಗೆ ಎಕ್ಸಾಂಪಲ್ಸ್ ಬರ್ತಿದ್ದೀನಿ. 2ಇಂದ ಶುರುವಾಗುತ್ತೆ ಪ್ರೈಮ್ ನಂಬರ್ಸು. ಕಾಂಪೋಸಿಟ್ ನಂಬರ್ಸು, ಸಂಯೋಜಿತ ಸಂಖ್ಯೆಗಳು ಅಂತ ಹೇಳ್ತೀವಿ. ಕಾಂಪೋಸಿಟ್ ನಂಬರ್ಸ್ ಅಂದರೆ ಯಾವ ನಂಬರ್ಸ್ಗಳಿಗೆ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ಗಳಿರುತ್ತೋ ಅಂಥ ಒಂದು ನಂಬರ್ಸ್ಗಳನ್ನ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಕಾಂಪೋಸಿಟ್ ನಂಬರ್ಸ್ 4ಇಂದ ಶುರುವಾಗುತ್ತೆ. ನೆಕ್ಸ್ಟು ಪ್ರೈಮ್ ನಂಬರ್ಸ್, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. 2 ಪಾಸಿಟಿವ್ ಇಂಟೀಜರ್ಸ್ನ HCF 1 ಆಗಿದ್ದರೆ ಅಂಥ ಒಂದು 2 ಪಾಸಿಟಿವ್ ಇಂಟೀಜರ್ಸ್ನ ಏನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಯಾವ ನಂಬರ್ನ ನಾವು P/Q ಫಾರ್ಮಲ್ಲಿ ಬರಿಬೋದು ಅಂಥ ಒಂದು ನಂಬರ್ನ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಇರ್ರ್ಯಾಷನಲ್ ನಂಬರ್ಸ್, ಯಾವ ನಂಬರ್ಗಳನ್ನ ನಾವು P/Q ಫಾರ್ಮಲ್ಲಿ ಬರೆಯಲ್ವೋ ಅಂಥ ಒಂದು ನಂಬರ್ಸ್ಗಳನ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕೂಡ ಹೇಳ್ತೀವಿ. ಸೊ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಮತ್ತು ಅದರ ಸಹಾಯದಿಂದ HCF ಹಾಗೂ LCMನ ಕಂಡುಹಿಡಿಯೋದು ಹೇಗೆ ಅಂತ ಸುಲಭವಾಗಿ ಕಲಿಯೋಣ. ಮಿಸ್ ಮಾಡದೆ ಮುಂದಿನ ವಿಡಿಯೋನ ನೋಡಿ. ಧನ್ಯವಾದಗಳು.